ನಮಸ್ಕಾರ. ಸಮತಾ ನ್ಯೂಸ್ಗೆ ಸ್ವಾಗತ. ಶ್ರೀರಾಮ ಶೋಭಾಯಾತ್ರೆಯ ಆಚರಣಾ ಸಮಿತಿ ವತಿಯಿಂದ ನಡೆಯಲಿರುವ ಅದ್ದೂರಿ ಶ್ರೀರಾಮ ಶೋಭಾಯಾತ್ರೆ ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ನಗರದಲ್ಲಿ ಜೂನ್ 7ರಂದು 2026 ಭಾನುವಾರ ಅದ್ದೂರಿಯಾಗಿ ಶ್ರೀರಾಮ ಶೋಭಾಯಾತ್ರೆ ನಡೆಯುತ್ತದೆ ಎಂದು ಆಚರಣಾ ಸಮಿತಿಯ ಅಧ್ಯಕ್ಷರಾದ ವೆಂಕಟೇಶ್ ಅವರು ತಿಳಿಸಿದರು. ಈ ಶ್ರೀರಾಮ ಶೋಭಾಯಾತ್ರೆ ಹನುಮಂತಪುರ ಗೇಟ್ನ ಬಳಿ ಇರುವ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿ ಅಲ್ಲಿಂದ ಮೆರವಣಿಗೆ ಹೊರಟು ಶೋಭಾಯಾತ್ರೆ ನಗರದಲ್ಲಿ ವಿವಿಧ ಬೀದಿಗಳಲ್ಲಿ ಮೆರವಣಿಗೆ ಹೊರಡಲಿದೆ. ಈ ಮೆರವಣಿಗೆಯಲ್ಲಿ ವಿವಿಧ ಕಲಾ ತಂಡಗಳಿಂದ ವಿಜೃಂಭಣೆಯಿಂದ ಈ ಶೋಭಾಯಾತ್ರೆ ನಡೆಯಲಿದೆ. ಹಾಗೂ ಈ ಶೋಭಾಯಾತ್ರೆಯ ನಂತರ ಸಂಜೆ 5 ಗಂಟೆಗೆ ವೇದಿಕೆ ಕಾರ್ಯಕ್ರಮಕ್ಕೆ ಆರಿಕಾ ಮಂಜುನಾಥ್ ಹಾಗೂ ಸಕಲೇಶ್ಪುರದ ರಘು ಹಾಗೂ ಇನ್ನೂ ಅನೇಕ ಹಿಂದೂ ಮುಖಂಡರುಗಳು ಭಾಗಿಯಾಗಲಿದ್ದಾರೆ ಎಂದು ಈ ಸಂದರ್ಭದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ಈ ಪತ್ರಿಕಾಗೋಷ್ಠಿಯಲ್ಲಿ ಶ್ರೀರಾಮ ಶೋಭಾಯಾತ್ರೆಯ ಆಚರಣಾ ಸಮಿತಿಯ ಅಧ್ಯಕ್ಷರಾದ ವೆಂಕಟೇಶು, ಕೊತ್ನೂರು ರವಿಚಂದ್ರ, ರಾಮಾಂಜಿ, ಮೇಲೂರು ಅನಿಲ, ಗುಡಿಹಳ್ಳಿ ಮಂಜುನಾಥ್, ವೆಂಕಟೇಶ್ವರ ಚಿತ್ರಮಂದಿರದ ಪ್ರಕಾಶ್, ವೆಂಕೋಬರಾವ್ ಹಾಗೂ ಹಿಂದೂ ಮುಖಂಡರು ಹಾಜರಿದ್ದರು. ವರದಿ ಅರಕೆರೆ ಮುನರಾಜ್, ಪ್ರಧಾನ ಸಂಪಾದಕರು, ಸಮತಾ ನ್ಯೂಸ್, ಶಿಡ್ಲಘಟ್ಟ. ಆ ಘಟನೆ ನಡೆಯಿತು. ಆ ಘಟನೆ ನಮ್ಮ ಹಿಂದೂ ಸಮಾಜ ಪೂರ್ತಿ ತಲೆ ತಗ್ಗಿಸುವಂಥದ್ದು. ಯಾಕಂದರೆ ಯಾರೋ ಕೆಲವರು ಅವಿವೇಕಿಗಳು, ಮೂರ್ಖರು ಮಾಡುವಂಥ ಒಂದು ಕಾರ್ಯಕ್ಕೆ ಇಡೀ ಹಿಂದೂ ಸಮಾಜ ತಲೆ ತಗ್ಗಿಸುವಂಥ ಕಾರ್ಯ ಆಗುತ್ತೆ. ಅದರಿಂದ ಈ ಮಾಧ್ಯಮದ ಮುಖಾಂತರ ನಾನು ಎಲ್ರಿಗೂ ಒಂದು ಹೇಳೋದು, ಎಲ್ಲ ಕಡೆ ಆಗಲಿ ಭಾರತ ದೇಶದಾದ್ಯಂತ ಎಲ್ಲ ದೇವಸ್ಥಾನಗಳಲ್ಲಿ ಎಲ್ರಿಗೂ ಮುಕ್ತ ಅವಕಾಶ ಕೊಡಬೇಕು. ಇಲ್ಲಿ ಜಾತಿ ಅಂತ ದೇವ್ರು ಯಾರಿಗೂ ಹೇಳಿಲ್ಲ. ನೀವು ಆ ಜಾತಿ, ನೀವು ಈ ಜಾತಿ, ನೀವು ಇಲ್ಲಿ ಬರಬಾರ್ದು ಅಂತ ದೇವ್ರು ಹೇಳಿಲ್ಲ. ಈ ಮನುಷ್ಯರು ಮಾಡ್ಕೊಂಡಿರೋವಂಥ ಈ ಮೂರ್ಖ ಕೆಲಸನೆಲ್ಲ ಬಿಟ್ಟು ಸಮಸ್ತ ಹಿಂದೂಗಳು ನಾವೆಲ್ಲ ಒಂದು ಅನ್ನೋ ಭಾವನೆ ಇಟ್ಕೊಂಡು ನಾವೆಲ್ಲ ಐಕ್ಯತೆಯಿಂದ ಬದುಕಬೇಕು. ನಮ್ಮ ಹಿಂದೂ ಸಮಾಜಕ್ಕೆ ಒಳ್ಳೆಯ ಹೆಸರು ತರಬೇಕು. ನಾವು ಏನು ಹಿಂದೂ ಸಮಾಜನ ಉಳಿಸಿ ಬೆಳೆಸೋವಂಥ ಕಾರ್ಯ ಮಾಡಬೇಕು. ಅದರಿಂದ ಇದನ್ನು ನಾವು ತುಂಬ ಖಂಡಿಸ್ತಾ ಇದ್ದೀರಿ. ಈ ಘಟನೆ ಮರುಕಳಿಸಬಾರ್ದು ಭಾರತ ದೇಶದಾದ್ಯಂತ ನಾವೆಲ್ಲ ಕೋರ್ತಾ ಇದ್ದೀರಿ ಅಂತ ಹೇಳ್ತಾ ಇದ್ದೀರಿ. ಸೇರಿರೋ ಉದ್ದೇಶ ಎಲ್ಲರೂ ಒಂದೇ ಥರ ಮಾತಾಡೋದು ಸರಿ ಇರಲ್ಲ ಅಂಥೇಳಿ ನಾವು 2 ಮಾತನ್ನು ಮಾತಾಡಿ ಮುಗಿಸ್ತೀವಿ. ನಮ್ಮ ಹೆಸರು ರಾಮಾಂಜಿ ಅಂತ ಹೇಳ್ಬಿಟ್ಟು. ಈ ಶ್ರೀರಾಮ ಶೋಭಾಯಾತ್ರೆ ಏನಕ್ಕಪ್ಪ ಮಾಡ್ತಾಯಿದ್ದೀವಿ ಅಂತ ಕೆಲವರು ಕೇಳ್ತಾ ಇದ್ದಾರೆ. ಏನಕ್ಕಪ್ಪ ಅಂತಂದರೆ ಒಬ್ಬರು ಅವರು ಒಲಿಯರು, ಇವರು ಮಾದಿಗರು, ಅವರು ಒಕ್ಕಲಿಗರು ಅಂತ ಹೇಳ್ಕೊಂಡು ಬರ್ತಾ ಇದ್ದಾರೆ. ಅದು ಬೇಕಿಲ್ಲ ನಮಗೆ. ನಾವೆಲ್ಲ ಹಿಂದೂಗಳು, ನಾವೆಲ್ಲ ಯಾವತ್ತಿದ್ರೂ ಒಂದೇ ಅನ್ನೋ ಮಾತಿಗೆ ನಾವು ಈ ಶ್ರೀರಾಮ ಶೋಭಾಯಾತ್ರೆ ಮಾಡೋದಕ್ಕೆ ಮುಂದಾಗಿ ನಿಂತಿದ್ವಿ. ಅದರಲ್ಲಿ ನಾವು ಮೊದಲನೇ ಬಾರಿಗೆ ಆಚರಣೆ ಟ್ರಸ್ಟು ಮಾಡಿದ್ದೀವಿ. ಶ್ರೀರಾಮ ಶೋಭಾಯಾತ್ರೆ ಆಚರಣೆ ಟ್ರಸ್ಟು ಇದು ಮೊದಲನೇ ಬಾರಿ ಟ್ರಸ್ಟ್ ಆದಮೇಲೆ ನಾವು ಅತಿ ಅದ್ಧೂರಿಯಾಗಿ ಮಾಡಬೇಕು ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡಿದ್ವಿ. ಮತ್ತು ಇವತ್ತು ನಮಗೆ ಮಾಹಿತಿ ನಮ್ಮ ಅರ್ಚಕರು, ದೇವಸ್ಥಾನ ಪ್ರಧಾನ ಅರ್ಚಕರು ಎಲ್ಲರೂ ನಮಗೆ ಮಾಹಿತಿ ಕೊಟ್ಟಿದ್ದಾರೆ. ಏನಂತಂದರೆ ನಾವು ಒಂದು 100ರಿಂದ 150 ಜನ ಬರೀ ಅರ್ಚಕರೇ ಬರ್ತೀವಿ. ಈ ಶ್ರೀರಾಮ ಶೋಭಾಯಾತ್ರೆ ಅದ್ಧೂರಿಯಾಗಿ ನಮ್ಮ ಕಡೆಯಿಂದ ಅಲ್ಲಿ ವೇದವಾಕ್ಯಗಳು, ವೇದಘೋಷಗಳನ್ನು ಮೂಲಕ ನಾವು ಅಲ್ಲಿ ಹನುಮಂತಪುರ ಗೇಟ್ ಆಂಜನೇಯ ಸ್ವಾಮಿ ದೇವಸ್ಥಾನದ ಮುಂದೆಯೇ ಇದನ್ನು ಪ್ರಾರಂಭ ಮಾಡ್ತಾಯಿದ್ದೀವಿ. ಇದು ಮೊದಲನೇ ಸಾರಿ ಅಂಥೇಳಿ ನಮಗೆ ಮಾಹಿತಿ ಕೊಟ್ಟಿದ್ದಾರೆ. ಆ ಮೂಲಕ ಅವ್ರದ್ದು ಒಂದು ದಿವಸ ಮಾಧ್ಯಮ ಮಿತ್ರರಿಗೆ ಕೋರ್ಕೊಳ್ಳೋದೇನೆಂದರೆ ಅವರು ಒಂದು ದಿವಸ ಪ್ರೆಸ್ ಮೀಟ್ ಮಾಡ್ತಾಯಿದ್ದಾರೆ. ಆವತ್ತು ನೀವು ಬರಬೇಕು. ಹತ್ರದಲ್ಲಿ ಅವರು ಡೇಟ್ ಕೊಡ್ತಾರೆ. ಈ ಶ್ರೀರಾಮ ಶೋಭಾಯಾತ್ರೆ ಎಲ್ಲ ಜಾತಿ, ಎಲ್ಲ ಜನಾಂಗ ಮರೆತು ನಾವು ಈ ಕಾರ್ಯಕ್ರಮನ ಯಶಸ್ಸುಗೊಳಿಸಬೇಕಾಗಿ ಕೋರ್ಕೊಳ್ತೀವಿ. ಎಲ್ಲ ನಮ್ಮ ಮಾಧ್ಯಮ ಮಿತ್ರರನ್ನು ಕರೆಸಿ ಪ್ರೆಸ್ ಮೀಟ್ ಮಾಡುತ್ತಿರುವ ಉದ್ದೇಶ ಏನು, ಮುಂದಿನ ತಿಂಗಳು 7ನೇ ತಾರೀಕು ಭಾನುವಾರ ಶ್ರೀರಾಮ ಶೋಭಾಯಾತ್ರೆಯನ್ನು ಶಿಡ್ಲಘಟ್ಟ ತಾಲೂಕಿನ ಹನುಮಂತಪುರ ಗೇಟ್ ಬಳಿ ಇರುವ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯದ ಹತ್ತಿರ ಶ್ರೀರಾಮ ಶೋಭಾಯಾತ್ರೆ ಆಚರಣಾ ಟ್ರಸ್ಟ್ ವತಿಯಿಂದ ಹಮ್ಮಿಕೊಂಡಿದ್ದು, ಈ ಯಾತ್ರೆಯು ಸಮಸ್ತ ಹಿಂದೂ ಬಂಧುಗಳು ಈ ಯಾತ್ರೆಯಲ್ಲಿ ಪಾಲ್ಗೊಂಡು ಯಶಸ್ವಿ ಮಾಡಬೇಕು. ಅದೇ ರೀತಿ ಈ ಯಾತ್ರೆಯಲ್ಲಿ ಯಾವ್ಯಾವ ಕಲಾ ತಂಡಗಳು ಮತ್ತು ಏನೇನು ಭಾಗಿಯಾಗುತ್ತೆ ಅಂತ ಹೇಳೋ ಉದ್ದೇಶದಿಂದ ಈ ಪ್ರೆಸ್ ಮೀಟನ್ನು ಕರೆದಿದ್ದೇವೆ. ಈ ಯಾತ್ರೆಯಲ್ಲಿ 12 ಅಡಿ ಎತ್ತರದ ಶ್ರೀರಾಮನ ವಿಗ್ರಹ ಹಾಗೂ 10 ಅಡಿ ಎತ್ತರದ ಶಿವನ ವಿಗ್ರಹ ಹಾಗೂ
ಹನುಮಾನ್ ವೇಷಧಾರಿ, ಮತ್ತು ಅದೇ ರೀತಿ ನರಸಿಂಹಸ್ವಾಮಿ ವೇಷಧಾರಿ, ಅದೇ ರೀತಿ ನಾಸಿಕ್ ಡೋಲ್ ಆಗ್ಬೋದು, ಮತ್ತು ಇನ್ನೂ ಹಲವು ಕಲಾ ತಂಡಗಳು ಈ ಯಾತ್ರೆಯಲ್ಲಿ ಭಾಗವಹಿಸಲಿದೆ. ಈ ಯಾತ್ರೆಯು 11 ಗಂಟೆಗೆ ಭಾನುವಾರ ಬರೋ ತಿಂಗಳು 7ನೇ ತಾರೀಕು ಹನುಮಂತಪುರದಲ್ಲಿ ಸ್ಟಾರ್ಟ್ ಆಗಿ ಅಲ್ಲಿಂದ ಬಸ್ ಸ್ಟ್ಯಾಂಡ್ಗೆ ಮೆರವಣಿಗೆ ಮುಖಾಂತರ ಬಂದು ಸಂಜೆ 5 ಗಂಟೆಗೆ ಶ್ರೀ ವೆಂಕಟೇಶ್ವರ ಚಿತ್ರಮಂದಿರದ ಮುಂದೆ ಕಾರ್ಯಕ್ರಮ ಆಗುತ್ತೆ. ಈ ವೇದಿಕೆ ಕಾರ್ಯಕ್ರಮಕ್ಕೆ ದಿಕ್ಸೂಚಿ ಭಾಷಣಕಾರರಾಗಿ ಹಾರಿಕಾ ಮಂಜುನಾಥ್ ಅವರು ಬರ್ತಾ ಇದ್ದಾರೆ. ಅದೇ ರೀತಿ ಇನ್ನೊಬ್ಬ ದಿಕ್ಸೂಚಿ ಭಾಷಣಕಾರರು ಶ್ರೀ ರಘು ಸಕಲೇಶ್ಪುರ, ಹಿಂದೂ ಮುಖಂಡರು, ಕರ್ನಾಟಕ ರಾಜ್ಯ, ಇವರು ಸಹ ಈ ವೇದಿಕೆ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಈ ಹಿಂದೂ ಕಾರ್ಯಕ್ರಮಕ್ಕೆ ಸಮಸ್ತ ಶಿಡ್ಲಘಟ್ಟ ತಾಲೂಕಿನ ಜನತೆ ಕೈ ಜೋಡಿಸಿ ಈ ಹಿಂದೂ ಯಾತ್ರೆಯನ್ನು ನಮ್ಮೆಲ್ಲರ ಐಕ್ಯತಾ ಯಾತ್ರೆಯಾಗಿ ನಾವೆಲ್ಲ ಮಾಡಬೇಕು. ಸಮಸ್ತ ಹಿಂದೂಗಳು, ಸಮಸ್ತ ಶಿಡ್ಲಘಟ್ಟ ಜನತೆ ಹಿಂದೂಗಳು ಯಾತ್ರೆಗೆ ಕೈ ಜೋಡಿಸಿ ಬಲಪಡಿಸಬೇಕಂತ ಈ ಮೀಡಿಯಾ ಮುಖಾಂತರ ಕೋರ್ತಾ ಇದ್ದೀರಿ. ಆತ್ಮೀಯ ಮಾಧ್ಯಮ ಮಿತ್ರರೇ ಹಾಗೂ ಶ್ರೀರಾಮ ಶೋಭಾಯಾತ್ರಾ ಆಚರಣಾ ಟ್ರಸ್ಟ್ ಸದಸ್ಯರುಗಳೇ, ಈಗಾಗಲೇ ನಿಮಗೆ ಗೊತ್ತಿರೋ ಹಾಗೆ ಜೂನ್ 7ನೇ ತಾರೀಕು ಶಿಡ್ಲಘಟ್ಟ ನಗರದಲ್ಲಿ ಶಿಡ್ಲಘಟ್ಟ ತಾಲೂಕು ಜನಾಂಗ ಎಲ್ಲ ಸೇರಿ ಶ್ರೀರಾಮ ಶೋಭಾಯಾತ್ರೆ ಮಾಡಬೇಕಂತೇಳಿ ನಮ್ಮ ಟ್ರಸ್ಟ್ ವತಿಯಿಂದ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಈಗಾಗಲೇ ನಮ್ಮ ವೇದಿಕೆ ಮೇಲಿರೋಂಥ ನಮ್ಮ ಅಧ್ಯಕ್ಷರು ಮತ್ತು ನಮ್ಮ ಸದಸ್ಯರುಗಳು ಈಗಾಗಲೇ ಈ ಒಂದು ಕಾರ್ಯಕ್ರಮ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ನಾವು ಯಾಕೆ ಶ್ರೀರಾಮ ಶೋಭಾಯಾತ್ರೆ ನಮ್ಮ ಹಿಂದೂ ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತಂದರೆ, 5000 ವರ್ಷಗಳ ಇತಿಹಾಸ ಇರುವಂಥ ನಮ್ಮ ಸನಾತನ ಧರ್ಮ, ಹಿಂದೂ ಧರ್ಮ, ಬೇರೆ ಬೇರೆ ಧರ್ಮದವರು ಸಹ ನಮ್ಮ ಧರ್ಮದ ಮೇಲೆ ದಬ್ಬಾಳಿಕೆ ಮಾಡಿ ಆಳ್ವಿಕೆ ಮಾಡಿ ಹೋದರೂ ಸಹ ಇವತ್ತು ನಮ್ಮ ತಾತಂದರು, ನಿಮ್ಮ ತಾತಂದರು, ಮುತ್ತಾತಂದರು ಸಹ ಧರ್ಮ ಬಿಟ್ಟು ಬೇರೆ ಧರ್ಮಕ್ಕೆ ಹೋಗದೆ ಸನಾತನ ಧರ್ಮದಲ್ಲೇ ಉಳಿದಿದ್ದಾರೆ ಅಂತಂದರೆ, ಇವತ್ತು ನಾವೆಲ್ಲ ಸೇರಿ ಇವತ್ತು ಶ್ರೀರಾಮನ ಕಾರ್ಯ, ಈಶ್ವರನ ಕಾರ್ಯ ಮತ್ತು ನಮ್ಮಲ್ಲಿ 32 ಕೋಟಿ ದೇವತೆಗಳಿದ್ದಾರೆ ಅಂತ ಹೇಳ್ತಾರೆ. ಇವತ್ತು ಭೂಮಿ ಅಗಿತಾ ಇದ್ದರೆ ಭೂಮಿಯಲ್ಲಿ ಏನು ಸಿಗುತ್ತೆ? ಸುಮಾರು 5000 ವರ್ಷಗಳ ಹಿಂದೆ ಇದ್ದಂಥ ನಮ್ಮ ಶಿಲಾ ವಿಗ್ರಹಗಳು ಸಿಗ್ತಾ ಇದೆ. ಅದೇ ಬೇರೆ ಧರ್ಮದ ಅಲ್ಲಿ ಸಿಗ್ತಾ ಇಲ್ಲ ಅಂದಾಗ ನಾವು ಯಾಕೆ ಭಯ ಬಿಡಬೇಕು? ಭಯ ಬೀಳೋವಂಥ ಪ್ರಶ್ನೆ ಇಲ್ಲ. ಈ ಭರತ ಖಂಡ ಇವತ್ತು ನಾವೇನಿದ್ದೀವೋ ಇಷ್ಟೇ ಅಲ್ಲ, ಏಷ್ಯಾ ಕಂಟ್ರಿನೇ ನಮ್ಮ ಒಂದು ಭರತ ಖಂಡ. ಇದು ಮಹಾಭಾರತ, ರಾಮಾಯಣ ಅಂತ ಒಂದು ದೊಡ್ಡ ಒಂದು ಗ್ರಂಥಗಳು ಮತ್ತು ಒಂದು ಕಾಲಚಕ್ರದಲ್ಲಿ ನಡೆದಿರೋಂಥ ಘಟನೆಗಳಿವೆಲ್ಲ. ಆತ್ಮೀಯರೇ, ಇವತ್ತು ನಾವು ಏನು ಶ್ರೀರಾಮ ಶೋಭಾಯಾತ್ರೆ ಮಾಡಬೇಕು ಅಂತ ಪ್ರತಿ ವರ್ಷ ನಾವು ಇವತ್ತು ಯಾಕೆ ಈ ಒಂದು ಹೆಸರಿಟ್ಕೊಂಡು ಈ ಶೋಭಾಯಾತ್ರೆ ಸೇವಾ ಟ್ರಸ್ಟ್ ಅಂತ ಮಾಡಬೇಕು ಅಂತ ಹೊರಟಿದ್ದೀವೋ, ಹಿಂದೂ ಕಾರ್ಯಕ್ರಮ, ನಮ್ಮ ಹಿಂದೂ ಬಾಂಧವರು ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಒಂದಾಗಿ ಇಂಥ ಕಾರ್ಯಕ್ರಮಗಳನ್ನು ಮಾಡಬೇಕು. ಇತ್ತೀಚಿನ ದಿನಗಳಲ್ಲಿ ನಮ್ಮ ಮಾಧ್ಯಮ ಮಿತ್ರರು ನಿಮ್ಗೆ ಚೆನ್ನಾಗಿ ಗೊತ್ತಿರುತ್ತೆ, ನಮ್ಮ ಯುವ ಪೀಳಿಗೆ ಎಲ್ಲೆಲ್ಲಿ ಕಾಲಹರಣ ಮಾಡ್ತಾಯಿದೆ, ಎಲ್ಲಿ ಟೈಮ್ ವೇಸ್ಟ್ ಮಾಡ್ತಾಯಿದೆ, ಸಂಸ್ಕಾರ ಅಂದರೆ ಏನು, ಒಂದು ಸಂಬಂಧ ಅಂದರೆ ಏನು, ದಿನೇ ದಿನ ಅದು ನಶಿಸ್ತಾ ಇದೆ. ಇವೆಲ್ಲವನ್ನು ನಾವು ನಮ್ಮ ಪೀಳಿಗೆಗೆ ತಿಳಿಸ್ಬೇಕಂತಂದರೆ ನಮಗೇನು ಅಲ್ಪ ಸ್ವಲ್ಪ ಜ್ಞಾನ ತಿಳಿದಿದೆಯೋ ಅದನ್ನು ನಿಮ್ಮ ಮುಖಾಂತರ ನಾವು ಇವತ್ತು ಈ ಸಮಾಜಕ್ಕೆ ತಿಳಿಸ್ಬೇಕಾಗಿದೆ. ಇಂಥ ಒಂದು ಕಾರ್ಯಕ್ರಮಗಳು ಪ್ರತಿ ವರ್ಷ ನಡಿಬೇಕು. ನಾವೇ ಅಂತಲ್ಲ, ಯಾರು ಈ ಕಾರ್ಯಕ್ರಮಗಳು ಮಾಡ್ತಾರೆ ಅದಕ್ಕೆಲ್ಲ ನಾವು ಸಪೋರ್ಟ್ ಮಾಡ್ತೀವಿ. ಹಾಗೇನೇ ಈಗ ನಿಮ್ಗೆ ಗೊತ್ತಿರೋ ಹಾಗೆ ನಾವು ಒಂದು 6 ತಿಂಗಳ ಹಿಂದೆ ರಾಮಾಯಣ ಬಗ್ಗೆ ರಸಪ್ರಶ್ನೆ ಕಾರ್ಯಕ್ರಮವನ್ನು ಮಾಡಿದ್ದೀವಿ. ತುಂಬ ಯಶಸ್ವಿಯಾಗಿದೆ ನಮ್ಮ ಟ್ರಸ್ಟ್ ವತಿಯಿಂದ. ಮುಂದೆನೂ ಸಹ ಅಂಥ ಕಾರ್ಯಕ್ರಮಗಳು ಮಾಡಬೇಕಂತಿದ್ದೀವಿ. ಮುಂದೆ ಇಲ್ಲಿಂದ ನಮ್ಮ ಟ್ರಸ್ಟ್ ವತಿಯಿಂದ ಅಯೋಧ್ಯೆಗೆ ಯಾರು ನಮ್ಮ ಹಿಂದೂ ಧರ್ಮದ ಕೆಲವರು ಹೋಗ್ಬೇಕಂತ ನಮ್ಮಲ್ಲಿ ಬೇಡಿಕೆ ಇಟ್ಟಿದ್ದಾರೆ, ಅಯೋಧ್ಯೆಗೆ ಹೋಗ್ಬೇಕು ಇಲ್ಲಿಂದ ಅಂತ. ನಾವು ಅವ್ರಿಗೂ ಸಹ ಇಲ್ಲಿಂದ ಕಳಿಸ್ಕೊಡೋದಕ್ಕೂ ಸಹ ನಾವು ನಮ್ಮ ಟ್ರಸ್ಟ್ ಮುಖಾಂತರ ಕೂತ್ಕೊಂಡು ಅದನ್ನು ನಾವು ಮಾತನಾಡ್ತಾ ಇದ್ದೀವಿ. ನಾನು ನಮ್ಮ ಶಿಡ್ಲಘಟ್ಟ ಜನತೆ ಕೇಳ್ಕೊಳ್ಳೋದೇನಂತಂದರೆ, ಇದು ನಮ್ಮ ಇವತ್ತೇನು ನಮ್ಮ ಸದಸ್ಯರು ನಾವೇನು ಕೇಳಿದ್ದೀವೋ ವೈಯಕ್ತಿಕವಾಗಿ ನಾವೆಲ್ಲರೂ ಕರೆಯೋದಕ್ಕಾಗಲ್ಲ ಈ ಒಂದು ಕಾರ್ಯಕ್ರಮಕ್ಕೆ. ನಮ್ಮ ಮಾಧ್ಯಮ ಮಿತ್ರರ ಕಡೆಯಿಂದನೇ ಇವತ್ತು ನಿಮ್ಗೆ ವಿಚಾರ ಗೊತ್ತಾಗ್ತಾ ಇದೆ. ದಯವಿಟ್ಟು ಹೇಳ್ತೀವಿ,
ಒಬ್ಬರು ಬರೋದೆ ನಿಮ್ಮ ಜೊತೆ ಒಬ್ಬೊಬ್ರು 10 ಜನ ಕರ್ಕೊಂಬಂದು ಈ ಕಾರ್ಯಕ್ರಮನ ಯಶಸ್ವಿ ಮಾಡೋಣ. ಯಾಕಂತಂದ್ರೆ ಹಿಂದೆ ಮಾಡಿದಂಥ ಕಾರ್ಯಕ್ರಮಗಳು ಜನಸಂಖ್ಯೆ ಕಡಿಮೆ ಇದೆ ಅಂತೇಳಿ ನಮ್ಮಲ್ಲಿರೋ ನಮ್ಮ ಹಿಂದೂಗಳೇ ಹೇಳ್ತಾರೆ. ಬಟ್ ಅವರೇ ಬಂದಿರಲ್ಲ ಕಾರ್ಯಕ್ರಮಕ್ಕೆ, ಅವ್ರ ಮನೇಲಿರೋ ಮಕ್ಕಳನ್ನೇ ಕಳಿಸಿರಲ್ಲ. ನನ್ನ ಕಡೆಯಿಂದ ರಿಕ್ವೆಸ್ಟು, ನಮ್ಮ ಟ್ರಸ್ಟ್ ಕಡೆಯಿಂದ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಏನೇ ಒಂದು ರಾಜಕೀಯ ಉದ್ದೇಶ ಆಗಲಿ, ಒಂದು ಜಾತ್ಯತೀತವಾಗಿ ಎಲ್ಲ ಬಿಟ್ಟು ಇವತ್ತು ಹನುಮಂತಪುರ ಗೇಟಿಂದ ಇವತ್ತು ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಸಹಸ್ರಾರು ಸಂಖ್ಯೆ. ನಾನು ನಮ್ಗೆ ಹೇಳ್ತಿರೋದು, ನಮ್ಮ ಶಿಡ್ಲಘಟ್ಟ ಜನತೆ ಯುವಕರಿಗೆ ಹೇಳ್ತಾ ಇದ್ದೀನಿ, ಇದನ್ನು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ನಮ್ಮ ತಾತ ಮುತ್ತಾತನವರು ಎದ್ದು ಗೆದ್ದು ನಿಂತಿದ್ದಕ್ಕೆ ಇವತ್ತು ನಾವು ಹಿಂದೂ ಧರ್ಮದಲ್ಲಿ ಬಂದಿದ್ದೀವಿ. ಜಾತಿ ಬೇಡ ನಮಗೆ, ನಮ್ಮ ಪಕ್ಷಾತೀತವಾಗಿ ಜಾತಿ ಬೇಡ. ಇವತ್ತು ನಾವು ಅದನ್ನು ಉಳಿಸ್ಕೊಂಡು ನಮ್ಮ ಹಿಂದಿನ ಪೀಳಿಗೆಗೆ ನಮ್ಮ ಮಕ್ಕಳು ಧೈರ್ಯವಾಗಿ ಈ ಧರ್ಮದಲ್ಲಿ ನಿಲ್ತಾರೆ. ಇಲ್ಲಾಂದ್ರೆ ಬೇರೆ ಧರ್ಮದ ದಬ್ಬಾಳಿಕೆಯಲ್ಲಿ ಅವ್ರು ಇವತ್ತು ನಶಿಸಿ ಹೋಗ್ತಾರೆ. ಅದಕ್ಕೆ ನಮ್ಮ ಶಿಡ್ಲಘಟ್ಟ ಯೂತ್ಗೆ ನಮ್ಮ ಕಡೆಯಿಂದ ರಿಕ್ವೆಸ್ಟ್ ಮಾಡ್ತಾ ಇದೀವಿ. ಸಹಸ್ರಾರು ಜನ, ಒಬ್ಬರು ಬರ್ದಿರ ಪ್ರತಿ ಹಳ್ಳಿಯಿಂದ ಒಂದು 100 ಜನ ಇವತ್ತು ಹನುಮಂತಪುರ ಗೇಟಿಂದ ಶಿಡ್ಲಘಟ್ಟ ತಾಲೂಕು ನಮ್ಮ ಬಸ್ ಸ್ಟ್ಯಾಂಡ್ ಏನಿದೆ, ಶಿಡ್ಲಘಟ್ಟ ಸರ್ಕಾರಿ ಬಸ್ ಸ್ಟ್ಯಾಂಡ್ ಏನಿದೆಯೋ ಅಲ್ಲಿ ವೆಂಕಟೇಶ್ವರ ಥಿಯೇಟ್ರ್ ಮುಂದೆ ನಾವು ವಾಗ್ಮಿಗಳು, ನಮ್ಮ ಹಿಂದೂ ಧರ್ಮದ ಬಗ್ಗೆ ತಿಳ್ಕೊಂಡಿರೋಂಥವ್ರು, ಸ್ವಲ್ಪ ಜ್ಞಾನ ತಿಳ್ಕೊಂಡಿರೋಂಥವ್ರು ನಮಗೆ ಅದ್ರ ಬಗ್ಗೆ ಕೆಲವೊಂದು ಮಾಹಿತಿಗಳು ಕೊಡ್ತಾರೆ. ಕೇಳೋಣ, ತುಂಬ ಚೆನ್ನಾಗಿರ್ತದೆ. ದಯವಿಟ್ಟು ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿ ಮಾಡಬೇಕಾಗಿ ತಮ್ಮಲ್ಲಿ ತಾಲೂಕಿನಾದ್ಯಂತ ನಮ್ಮ ಹಿರಿಯ ಮುಖಂಡರು, ನಮ್ಮ ಹಿಂದೂ ಮುಖಂಡರುಗಳು, ಪ್ರತಿಯೊಬ್ಬರು ಎಲ್ಲ ಸಂಘಟನೆ ಮುಖಂಡರುಗಳು ಸಹ ಈ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿಸ್ತಾ ಇದ್ದೀನಿ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್, ಜೈ ಶ್ರೀರಾಮ್, ಹರ ಹರ ಮಹಾದೇವ, ಹರ ಹರ ಮಹಾದೇವ, ಹರ ಹರ ಮಹಾದೇವ. ಯಾತ್ರೆ ಕಾರ್ಯಕ್ರಮದ ಒಂದು ಮಾಧ್ಯಮ ಪ್ರಕಟಣೆಗೆಲ್ಲ ಕರೆದಿದ್ದೀವಿ. ತಾವೆಲ್ಲ ತಮ್ಮ ಅಮೂಲ್ಯವಾದ ಸಮಯ ಕೊಟ್ಟು ಒಂದು ಸುದ್ದಿ ಮಾಡೋದಕ್ಕೆ ಬಂದಿದ್ದೀರಿ. ಈ ಕಾರ್ಯಕ್ರಮ ಮಾಡೋ ಉದ್ದೇಶ ಒಂದೇ, ಹಿಂದೂಗಳು ಒಗ್ಗಟ್ಟಾಗಬೇಕನ್ನೋದು. ಈಗ ಇತ್ತೀಚೆಗೆ ಆಗಿರ್ತಕ್ಕಂಥ ಬೆಳವಣಿಗೆಗಳು ನೋಡೋಣ. ತಮಿಳುನಾಡಿನಲ್ಲಿ ಒಬ್ಬ ಉದಯನಿಧಿ ಸ್ಟಾಲಿನ್ ಅನ್ನೋ ರಾಜಕೀಯ ವ್ಯಕ್ತಿ ಸನಾತನ ಧರ್ಮವನ್ನು ನಾಶ ಮಾಡಬೇಕು ಅಂತ ಹೇಳ್ತಾನೆ. ಅಂದರೆ ಒಂದು ಇಡೀ ಸಮುದಾಯನ ನಾಶ ಮಾಡಬೇಕು ಅನ್ನೋದು ಅವ್ರ ಉದ್ದೇಶ. ಅಂದರೆ ನಾಶ ಮಾಡೋದಂದ್ರೆ ಏನು? ನಾಶ ಮಾಡೋದಂದರೆ ನಮ್ಮ ಲೆಕ್ಕದಲ್ಲಿ ಎಲ್ಲರೂ ದೇಶದಿಂದ ಓಡಿಸ್ಬೇಕು, ಇಲ್ಲ ನಿರ್ನಾಮ ಮಾಡಬೇಕು ಅನ್ನೋದೇ ಆಗಿದೆ. ಅಂದರೆ ಯಾಕೆ ನಮ್ಮ ಒಂದು ಹಿಂದೂ ಧರ್ಮ ಸಂಘಟಿತರಾಗ್ತಾ ಇಲ್ಲ ಅಂತಂದರೆ, ಈ ಜಾತಿ ಅನ್ನೋ ಹೆಸರಲ್ಲಿ ರಾಜಕಾರಣಿಗಳು ನಮ್ಮನ್ನು ಒಗ್ಗಟ್ಟನ್ನ ಒಡೆದು ಹಿಂದೂ ಸಮಾಜನ ಬಲಿ ಮಾಡ್ತಾ ಇದ್ದಾರೆ. ಹಿಂದೂಗಳು ಒಗ್ಗಟ್ಟಾಗಬೇಕು, ಒಂದು ಸಂಘಟಿತರಾಗದೇ ಇದ್ದರೆ ಯಾವುದೇ ಒಂದು ಸಮುದಾಯ ಉಳಿಯೋದಿಲ್ಲ. ಇದು ಇತಿಹಾಸದಲ್ಲಿ ಇಡೀ ಜಗತ್ತು ನೋಡಿದೆ. ಆಗದೇ ಇರತಕ್ಕಂಥ ಯಾವುದೇ ಒಂದು ಸಮುದಾಯ ಉಳಿದಿರೋ ಉದಾಹರಣೆ ಇಲ್ಲ. ತಕ್ಕ ಮಟ್ಟಿಗೆ ಹಿಂದೂ ಸಮಾಜ ಸಂಘಟಿತರಾಗಿ ಹಿಂದಿನ ಕಾಲದಿಂದನೂ ಎದುರಿಸ್ಕೊಂಡು ಬರ್ತಾ ಇರೋದಕ್ಕೆ ಇದುವರೆಗೂ ನಾವು ಉಳ್ಕೊಂಡು ಬಂದಿದ್ದೀವಿ. ಆ ಒಂದೇ ಕಾರಣಕ್ಕೆ ಎಲ್ಲ ಪಕ್ಷಾತೀತವಾಗಿ ನಾವು ಹಿಂದೂಗಳನ್ನು ಒಂದು ಹೆಮ್ಮೆನ ಎದೆಯಲ್ಲಿಟ್ಕೊಂಡು ಇನ್ನು ಒಂದು ಶೋಭಾಯಾತ್ರೆ, ನಮಗೆ ರಾಮ ಅಂತಂದರೆ ಆದರ್ಶ ಪುರುಷ, ಅಲ್ಲಿನಿಂದ ನಮ್ಮ ಒಂದು ಇತಿಹಾಸ ದೊಡ್ಡದಾಗಿ ಬೆಳ್ಕೊಂಡು ಬಂದಿದೆ. ಹಾಗಾಗಿ ರಾಮನ್ನ ನಾವು ಆರಾಧಿಸ್ಕೊಂಡು ಬಂದಿದ್ದೀವಿ. ಹಂಗಾಗಿ ಎಲ್ಲ ನಮ್ಮ ತಾಲೂಕಿನ ಹಿಂದೂ ಬಾಂಧವರು ಒಗ್ಗಟ್ಟಾಗಿ ಪಕ್ಷಾತೀತವಾಗಿ ಜಾತಿಗಳನ್ನೆಲ್ಲ ಮರೆತು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಒಂದು ಸ್ಪಷ್ಟ ಸಂದೇಶ ಕೊಡಬೇಕು. ನಮ್ಮ ಶಿಡ್ಲಘಟ್ಟದಲ್ಲೂ ನಾವು ಹಿಂದೂಗಳು ಒಗ್ಗಟ್ಟಾಗಿದ್ದೀವಿ. ಪಕ್ಷ ಅಂತ ಬಂದರೆ ನಾವು ಯಾವುದಕ್ಕಾದ್ರೂ ಓಟ್ ಹಾಕತ್ತೀವಿ. ಆದರೆ ಒಂದು ಸಮುದಾಯದ ಕಾರ್ಯಕ್ರಮ ಅಂದಾಗ ನಾವು ಒಗ್ಗಟ್ಟಾಗಿ ಎಲ್ಲ ನಾವು ಅವ್ರ ಜೊತೆ ನಿಲ್ತೀವಿ ಅಂತೇಳಿ ಒಂದು ಒಗ್ಗಟ್ಟಿನ ಪ್ರದರ್ಶನ ಮಾಡಬೇಕು. ಈ ಮೂಲಕ ನಾವು ಸಂಘಟಿತರಾಗೋಣ ಅಂತ ಈ ಮೂಲಕ ನಾವು ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀವಿ.